ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿ ವಿಶ್ವವಿದ್ಯಾಲಯದ ಪ್ರಸಾರ ರಂಗದ ವೇದಿಕೆಯಲ್ಲಿ ಕಥೆ ಕಾದಂಬರಿ ಸೇರಿ ಸುಮಾರು 60ಕ್ಕೂ ಅಧೀನ ಪುಸ್ತಕಗಳಿಗೆ ಶಾಸಕ ಗವಿಯಪ್ಪ ಚಾಲನೆ ಕೊಟ್ಟಿದ್ದಾರೆ. ಹಂಪಿ ವಿವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪುಸ್ತಕಗಳನ್ನು ಅನಾವರಣ ಮಾಡಿದ್ರು. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಕೆಲವು ಪುಸ್ತಕಗಳು, ಬುಡಕಟ್ಟು ಜನಾಂಗದ ಕಲೆ ವಾಸ್ತುಶಿಲ್ಪದ ಕೆಲವು ಪುಸ್ತಕಗಳು, ಜೀವನ ಮೌಲ್ಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಅನಾವರಣ ಮಾಡಿದ್ರು. ಬಳಿಕ ಮಾತನಾಡಿದ ಶಾಸಕ ಗವಿಯಪ್ಪ, ಹಂಪಿ ಉತ್ಸವಕ್ಕೆ ಯಾವತ್ತಿನಿಂದ ನಡೆಯಿತು ಅಂತೂ ನನಗೆ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗೆ ಊಟ ವ್ಯವಸ್ಥೆ ಮಾಡಿಸುವ ಅವಕಾಶವನ್ನ ಎಂಪಿ ಪ್ರಕಾಶ್ ಕೊಡ್ತಾ ಇದ್ರು. ಅಂದಿನಿಂದ ಇಂದಿನವರೆಗೂ ನಮ್ಮ ಕುಟುಂಬಕ್ಕೂ ಹಂಪಿ ವಿವಿಗೆ ಅವಿನಾಭಾವ ಸಂಬಂಧವಿದೆ. ಹಂಪಿ ವಿವಿ ಸ್ಥಾಪನೆಗೆ ಕಾರಣ ಆದವರು ಎಂಪಿ ಪ್ರಕಾಶ್ ಅವರು, ಅವರ ಬೆಳವಣಿಗೆಗೆ ಕಾರಣ ಆದವರು ಚಂದ್ರಶೇಖರ್ ಕಂಬಾರ್, ಅದರ ಹಣಕಾಸು ಮಂತ್ರಿ ಆಗಿ ಸಿದ್ದರಾಮಯ್ಯ ಅವರ ಕೊಡುಗೆ ವಿವಿಗೆ ತುಂಬಾ ಇದೆ ಅಂತ ಶಾಸಕ ಗವಿಯಪ್ಪ ಹೇಳಿದ್ರು. ನಮಗೆಲ್ಲ ಗುರುಗಳಿದ್ದವಾಗಲಿಂದ ಎಂಪಿ ಪ್ರಕಾಶ್ ಸಾಹೇಬರು ನಮಗೆಲ್ಲ ಒಂದು ಮಾರ್ಗದರ್ಶನ. ಅವರು ನಾವು ಅದೇ ಒಂದು 33 ಇಯರ್ಸ್ ಹಂಪಿ ಉತ್ಸವ ಸ್ಟಾರ್ಟ್ ಮಾಡಿದ್ದು ಟೈಮ್ಗೆ ಇವೆಲ್ಲ ಸ್ಟಾರ್ಟ್ ಆಗಿರೋದು. ಅವಾಗಿಂದ ನಮ್ಮ ಕುಟುಂಬ ಎಂಪಿ ಪ್ರಕಾಶ್ ಸಾಹೇಬ್ರ ಜೊತೆಗೆ ಜೋಡಿಸ್ಕೊಂಡಿದ್ದೀವಿ. ಅವರು ನಮಗೆಲ್ಲ ಒಂದು ಊಟದೆಲ್ಲ ವ್ಯವಸ್ಥೆ ನಮಗೆ ವಹಿಸ್ತಾ ಇದ್ರು. ಆರ್ಟಿಸ್ಟ್ಗಳಿಗೆ ಹಂಪಿ ಉತ್ಸವದಲ್ಲಿ, ಮತ್ತೆ ಪೊಲೀಸ್ ಸಿಬ್ಬಂದಿಗೆ, ಮತ್ತೆ ಎಲ್ಲ ಆಫೀಸರ್ಸ್ಗೆ ಎಲ್ಲರಿಗೂ ಒಂದು 3-4 ನಾವು ಸ್ಟೇಜ್ ಮಾಡಿಬಿಟ್ಟು ಅವಾಗಿನಿಂದ ಹಂಪಿ ಉತ್ಸವ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿನಿಂದ ಸಾಹೇಬ್ರ ಜೊತೆಗೆ ನಾವು ವರ್ಷ ಅವ್ರ ಜೊತೆಗೆ ನಾವು ಸಂಪರ್ಕ ಇಟ್ಕೊತಾ ಇದ್ವಿ. ಅವಾಗಿನಿಂದ ನಾವು ನೋಡ್ತಾ ಇದ್ದೀವಿ ಪ್ರಕಾಶ್ ಸಾಹೇಬ್ರು ಹಂಪಿ ಉತ್ಸವ ಮೇಲೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅವರಿಗೆ. ನಮ್ಮ ಕನ್ನಡ ಯೂನಿವರ್ಸಿಟಿ ಮೇಲೆ ಅಷ್ಟೇ ಅವರಿಗೆ ಕಾಳಜಿ ಇರೋದು. ಹಾಗಾಗಿ ಎಂಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ಯಾವತ್ತೂ ಮರೆಯಂಗಿಲ್ಲ. ಅದ್ರ ಜೊತೆಗೆ ನಮ್ಮ ಚಂದ್ರಶೇಖರ್ ಕಂಬಾರ್ ಸಾಹೇಬರು ಕೂಡ ಅವಾಗ ಇರ್ತಾರೆ. ಚಂದ್ರಶೇಖರ್ ಕಂಬಾರ್ ಸಾಹೇಬರಿಗೆ ಬ್ಯಾಕ್ ಬೋನ್ ಆಗಿ ಪ್ರಕಾಶ್ ಸಾಹೇಬ್ರು ಇರ್ತಾ ಇದ್ರು. ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಆಗಿ ಇರೋರು. ಅವ್ರು ಏನ್ ಕೇಳಿದ್ರು ಕೂಡ ಸಿದ್ದರಾಮಯ್ಯ ಸಾಹೇಬರು ಅಪ್ರೂವ್ ಕೊಡೋರು. ವೇದಿಕೆ ಮೇಲೆ ಹಂಪಿ ಕುಲಪತಿ ಡಾಕ್ಟರ್ ಪರಮಶಿವಮೂರ್ತಿ, ಕುಲಸಚಿವ ಡಾಕ್ಟರ್ ವಿಜಯ್ ತಮ್ಮಂಡ ಸೇರಿ ವಿವಿಧ ಅಧ್ಯಯನ ವಿಭಾಗದ ಮುಖ್ಯಸ್ಥರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.